ಹಾಗೇನಾದರೂ ನೀವು ಮೋಸ ಮಾಡ್ತಿದ್ದೀರಾ ಅಂತ ನಮಗೆ ಅನುಮಾನ ಬಂದರೆ ಆ ದಿನ ನಾವು ಸತ್ತ ಹಾಗೆ. ನಿಮ್ಮಂಥ ಮಕ್ಕಳನ್ನ ಪಡೆಯೋಕೆ ನಾನು ನಿಜವಾಗ್ಲೂ ಅದೃಷ್ಟ ಮಾಡಿದ್ದೆ. ಇಲ್ಲ ಚಿಕ್ಕಮ್ಮ, ನಿಮ್ಮಂಥ ತಾಯಿ ಪಡೆಯೋಕ್ಕೆ ನಾವು, ನಿಮ್ಮಂಥ ಸೊಸೆ ಪಡೆಯೋಕೆ ಈ ಮನೆ, ನಿಮ್ಮಂಥ ಹೆಂಡತಿ ಪಡೆಯೋಕೆ ಚಿಕ್ಕಪ್ಪ, ನಾವೆಲ್ಲರೂ ಅದೃಷ್ಟ ಮಾಡಿದ್ದೀವಿ. ಸರಿ ಚಿಕ್ಕಮ್ಮ, ಸಮದ್ ಬಂದ ಅನ್ಸುತ್ತೆ, ನಾನು ಹೊರಡ್ತೀನಿ. ಆದರೂ ನೀನು ಅವ್ರಿಗೆ ಈ ರೀತಿ ಎಲ್ಲ ಶಿಕ್ಷೆ ಕೊಡೋದು ನಂಗೆ ಯಾಕೋ ಸರಿ ಅನ್ನಿಸ್ತಿಲ್ಲ ಸಂಧ್ಯಾ. ಅವ್ರು ಮಾಡಿರೋ ತಪ್ಪುಗಳಿಗೆ ಇಂಥ ಶಿಕ್ಷೆಗಳು ಯಾವ ಲೆಕ್ಕನೂ ಅಲ್ಲ. ಅವ್ರ ಬುದ್ಧಿ ಕಲಿಯೋವರೆಗೂ ಇಂಥ ಶಿಕ್ಷೆನ ಅನುಭವಿಸ್ತಾನೆ ಇರಬೇಕು. ವಯಸ್ಸಾದವರು ಮರ್ಯಾದೆ ಕೊಡುವಂಥ ಕೆಲಸ ಮಾಡಬೇಕು ಸಿರಿ. ಆದರೆ ಇವ್ರು ಮಾಡಿರೋ ತಪ್ಪುಗಳು ಒಂದ ಎರಡ. ಇಂಥವ್ರಿಗೆ ನಾವು ಅಯ್ಯೋ ಅಂದರೆ ನಮ್ಮ ವಯಸ್ಸು ಕಮ್ಮಿ ಆಗ್ಬಿಡತ್ತಷ್ಟೆ. ನೀನು ಏನೇ ಹೇಳು, ನಂಗೆ ಯಾಕೋ ಪಾಪ ಅವ್ರ ಕೈಲಿ ಮನೆ ಕೆಲಸ ಎಲ್ಲ ಮಾಡಿಸ್ತಾ ಇರೋದು ಸರಿ ಅನ್ನಿಸ್ತಿಲ್ಲ. ಅವರೇನೋ ಈ ಕೆಲಸಗಳನ್ನ ಸುಮ್ಮನೆ ಮಾಡ್ತಿಲ್ಲ ಸಿರಿ. ನೀನು ಅನ್ಕೊಂಡಾಗೆ ಅವರು ಬದಲಾಗೂ ಇಲ್ಲ. ನಿಮ್ಮನ್ನೆಲ್ಲ ನಂಬಿಸಿ ಈ ಆಸ್ತಿನ ಲಪ್ಟಾಯಿಸ್ಬೇಕು ಅನ್ನೋ ಆಸೆಗೆ ಈ ರೀತಿ ನಾಟಕ ಮಾಡ್ತಿದಾರಷ್ಟೆ. ಏನು ಹೇಳ್ತಿದ್ಯಾ ಸಂಧ್ಯಾ ನೀನು? ಆಸ್ತಿ ಆಸೆಗೆ ಹೀಗೆಲ್ಲ ನಾಟಕ ಮಾಡ್ತಿದ್ದಾರಾ? ಹೌದು ಸಿರಿ, ನಾನು ಬದಲಾಗಿಲ್ಲ. ಈ ಮನೆ ಆಸ್ತಿ ಹೊಡೆಯೋಕ್ಕೆ ನಾನು ಬದಲಾಗಿದ್ದೀನಿ ಅಂತ ನಾಟಕ ಮಾಡ್ತಿದ್ದೀನಿ. ನೀವು ಹಾಗೆ ಇರಿ ಅಂತ ಸುಳ್ಳು ಹೇಳಿದೆ. ಅಷ್ಟು ಸಾಕು ನೋಡು. ಮಾವ ಈ ಆಸ್ತಿ ಸಿಗುತ್ತೆ ಅನ್ನೋ ಆಸೆಗೆ ನನ್ನ ತಾಳಕ್ಕೆ ತಕ್ಕ ಹಾಗೆ ಕುಣಿತಿದ್ದಾರೆ. ಛೇ, ನನ್ನ ಮಾತು ಕೇಳಿಸ್ಕೊಂಡ್ಯಾ? ನನಗೇನು ಅಭ್ಯಂತರ ಇಲ್ಲ, ಭಯನೂ ಇಲ್ಲ. ಹೌದು, ಭಯ ಪಡಬೇಕಾಗಿಲ್ಲ. ಯಾಕೆಂದರೆ ಮನೆಯವರು ನಿನ್ನನ್ನು ಅಷ್ಟು ನಂಬಿದ್ದಾರೆ. ಆದರೆ ನೀನು ಭಯ ಪಡಬೇಕಾಗಿರೋದು ಅಂಥ ಒಳ್ಳೆ ನಂಬಿಕೆಗೆ ದ್ರೋಹ ಮಾಡ್ತಾ ಇದ್ದೀನಲ್ಲ ಅಂತ. ನಂಬಿಕೆ ದ್ರೋಹದ ಬಗ್ಗೆ ನೀನು ಮಾತಾಡ್ಬೇಡ. ಒಂದು ಹೆಣ್ಣಿನ ಮನಸ್ಸಿನಲ್ಲಿ ಪ್ರೀತಿ ಹುಟ್ಟಿಸಿ ಅವಳ ಸಾವಿಗೆ ಕಾರಣ ಆದವನು ನಿನ್ನ ಗಂಡ. ಇಂಥ ಮಾತುಗಳು ಏನೇ ಇದ್ರೂ ಅವನ ಹತ್ರ ಹೋಗಿ ಹೇಳು. ಈಗಲೂ ನನಗೆ ಇನ್ನೊಂದು ಅವಕಾಶ ಕೊಡ್ತಾ ಇದ್ದೀನಿ. ಈ ಮನೆಯಿಂದ ಹೊರಟು ಹೋಗಿ ನಿನ್ನ ಜೀವ ಉಳಿಸ್ಕೊ. ನಾನು ನಿನಗೆ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಮಾಧವ್ ಅವರು ನಿನ್ನ ಅಕ್ಕನಿಗೆ ಮೋಸ ಮಾಡಿಲ್ಲ ಅಂತ. ಮೋಸ ಮಾಡಿಲ್ವಾ? ಮೋಸ ಮಾಡಿಲ್ಲ ಅಂದ್ರೆ ಇದೆಲ್ಲ ಸುಳ್ಳ? ನಿಮ್ಮನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ. ನನ್ನ ಪ್ರೀತಿನ ಒಪ್ಕೊಳ್ಳಿ. ನಿಮ್ಮ ಪ್ರೀತಿ ಇಲ್ಲ ಅಂದರೆ ನನ್ನ ಪ್ರಾಣ ವ್ಯರ್ಥ. ಇಂತಿ ನಿಮ್ಮ ಶರ್ಮಿಳಾ. ಇದನ್ನು ನಿಮ್ಮ ಅಕ್ಕ ಬರೆದಿರೋದು. ಈ ಪತ್ರಗಳನ್ನ ನೀನು ಸರಿಯಾಗಿ ಓದಿಲ್ಲ ಅನ್ಸುತ್ತೆ. ಇದರಲ್ಲಿ ಬರ್ದ ಹಾಗೆ ನಿಮ್ಮ ಅಕ್ಕ ಮಾಧವ್ ಅವ್ರ ಪ್ರೀತಿಗೋಸ್ಕರ ಬೇಡ್ಕೊಂಡಿದ್ದಾರೆ. ಮಾಧವ್ ಅವ್ರ ಪ್ರೀತಿ ಬೇಕು ಅಂತ ಹಠ ಹಿಡಿದಿದ್ದಾರೆ. ಕೋಪದಿಂದನೂ ಹೇಳಿದ್ದಾರೆ, ಆವೇಶದಿಂದನೂ ಹೇಳಿದ್ದಾರೆ. ಅಂದರೆ ಮಾಧವ್ ಅವ್ರನ್ನ ಅವ್ರು ಪ್ರೀತಿ ಮಾಡ್ತಿದ್ರೆ ಹೊರತು ಮಾಧವ್ ಅವರು ಅವ್ರನ್ನ ಪ್ರೀತಿ ಮಾಡ್ತಾ ಇರಲಿಲ್ಲ. ಹಾಗಿರುವಾಗ ಮಾಧವ್ ಅವ್ರು ಮೋಸ ಮಾಡಿದ್ದಾರೆ ಅನ್ನೋದಕ್ಕೆ ಹೇಗೆ ಸಾಧ್ಯ? ನಿಮ್ಮ ಅಕ್ಕನಿಗೆ ಮಾಧವ್ ಅವ್ರ ಮೇಲೆ ಪ್ರೀತಿ ಹುಟ್ಟಿದ್ದು ಸುಳ್ಳು ಅಂತ ನಾನು ಹೇಳ್ತಾ ಇಲ್ಲ.
ಆ ಪ್ರೀತಿನ ಉಳಿಸ್ಕೊಳ್ಳೋ ಆವೇಶದಲ್ಲಿ ಪ್ರಾಣ ಕಳ್ಕೊಂಡಿದ್ದು ತಪ್ಪು ಅಂತ ಹೇಳ್ತಿದ್ದೀನಿ. ನಾನು ಅವ್ರ ಪ್ರೀತಿಗೆ ಅವಮಾನ ಮಾಡ್ತಾ ಇಲ್ಲ, ಆದ್ರೆ ಆ ಪ್ರೀತಿಯಿಂದ ನಿನ್ನ ಮನಸ್ಸಲ್ಲಿ ಹುಟ್ಟಿರೋ ದ್ವೇಷನ ಬದಲಾಯಿಸ್ಕೊ ಅಂತ ಹೇಳ್ತಾ ಇದ್ದೀನಿ. ಪ್ರೀತಿಯಿಂದ ಬಾಂಧವ್ಯ ಬೆಳಿಬೇಕೆ ಹೊರತು ಬದುಕನ್ನೇ ನಾಶ ಮಾಡೋ ರೋಷ ಬೆಳಿಬಾರ್ದು. ಈ ಮನೆಯವರೆಲ್ಲ ನಿನ್ನನ್ನು ದೇವತೆ ಅನ್ಕೊಂಡಿದ್ದಾರೆ, ನಿನ್ನ ಮೇಲೆ ಅಷ್ಟು ಗೌರವ ಇಟ್ಟಿದ್ದಾರೆ. ಆ ಗೌರವನ ಉಳಿಸ್ಕೊ. ಇಂಥ ಮಾತುಗಳಿಂದ ನನ್ನನ್ನು ಬದಲಾಯಿಸ್ಬೋದು ಅಂತ ಅನ್ಕೋಬೇಡ. ನನ್ನ ಅಕ್ಕನ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದರೆ ಈ ಕುಟುಂಬ ಸರ್ವನಾಶ ಆಗಬೇಕು. ನಾನು ಬಿಡಲ್ಲ. ಸೇಡ್ ತೀರಿಸ್ಕೊಳ್ದೆ ನಾನು ಬಿಡಲ್ಲ. ನಾನು ಬಿಡಲ್ಲ. ಈ ಮನೆಗೆ ಕಿಂಚಿತ್ತು ತೊಂದರೆ ಆಗೋದಕ್ಕೂ ನಾನು ಬಿಡಲ್ಲ. ನಿನ್ನೊಳಗಿರೋ ಸೇಡಿನ ಕಿಚ್ಚು ನಿನ್ನನ್ನು ಸುಡುತ್ತೆ ಹೊರತು ಈ ಮನೆಗೆ ಅದ್ರ ಬಿಸಿನೂ ತಾಗಲ್ಲ. ನಾನು ಬದುಕಿರೋವರೆಗೂ ಈ ಮನೆಗಾಗ್ಲಿ ಈ ಮನೆಯವ್ರಿಗಾಗ್ಲಿ ನೀನೇನು ಮಾಡೋಕ್ಕಾಗಲ್ಲ.